ನಾನಿವತ್ತು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದಾಗ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಡೇ 5 ಆಫ್ ಮಿನಿ ಬ್ಲಾಗ್. ನಾನು ನಿಮ್ಮ ಜೀವು. ಎಲ್ರಿಗೂ ನಮಸ್ಕಾರ ಕಣ್ರಿ. ನಾನಂತೂ ಸಕ್ಕದಾಗಿ ಖುಷಿಯಾಗಿದ್ದೀನಿ. ನೀವು ಖುಷಿಯಾಗಿರಬೇಕು, ಯಾಕಂದರೆ ನೀವು ನೋಡ್ತಿರೋದು ಜೀವು ಬ್ಲಾಗ್ಸ್. ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ಅಪ್ಪ ಹೊರಟಿದ್ದೆ ದೇವಸ್ಥಾನಕ್ಕೆ. ಯಾಕಂದರೆ ಇವತ್ತು ಶನಿವಾರ. ಬಂದು ಶನ್ಮಾತ್ಮನ ದೇವಸ್ಥಾನದಲ್ಲಿ ಶನ್ಮಾತ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಬಂದಿದ್ದೆ ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನಕ್ಕೆ. ಅಲ್ಲೂ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ KTJMC ಹಾಸ್ಪಿಟಲ್ ಅವರು ಯಾವುದೋ ಕ್ಯಾಂಪ್ ಮಾಡ್ತಾಯಿದ್ರು. ನೋಡ್ಕೊಂಡು ಮನೆಗೆ ಬಂದು ಟಿಫನ್ ಮಾಡಿ ನಾನು ನಮ್ಮ ಆಂಟಿ ಮನೆಗೆ ಹೋದೆ. ಅಲ್ಲಿ ನಮ್ಮ ತಮ್ಮ TV ನೋಡ್ಕೊಂಡು ಟೇಬಲ್ಸ್ ಹಂಗೆ ಬೋರಿಂಗ್ ಆಗ್ತೈತು ಅಂತ ನಮ್ಮ ಡಿ ಬಾಸ್ ಮೂವಿ ನೋಡ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ಮೂವಿ ನೋಡ್ಬೇಕಾದ್ರೆ ನಮ್ಮ ತಂಗಿ ನಂದು ಕದ್ದಿ ಸ್ನ್ಯಾಪಲ್ಲಿ ವಿಡಿಯೋ ರೆಕಾರ್ಡ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಮೇಲೆ ನಾನು ನನ್ನ ಫ್ರೆಂಡ್ ಬಂದಿದ್ದೆ ಕ್ರಿಕೆಟ್ ಆಡೋಣ ಅಂತ. ಯಾರೋ ಇವನು? ಇಲ್ಲ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತ. ನನ್ನ ಫ್ರೆಂಡ್ ರೊಮಾರಿಯೋ ಶಫರ್ಡ್ ರೇಂಜಿಗೆ ಬ್ಯಾಟಿಂಗ್ ಆಡ್ತಿದ್ದ. ನಾನು ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದೆ. ಇಲ್ಲ ಚಾನ್ಸೇ ಇಲ್ಲ. ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಡಿ ಬಾಸ್ ಅಭಿಮಾನಿಗಳು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಜೈ ಡಿ ಬಾಸ್ ಅಂತ ಕಮೆಂಟ್ ಹಾಕಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಂತೀರಾ ಅಷ್ಟೇ.